ಹೇಗಿದ್ದಾರೆ ಎಲ್ಲರೂ? ಗೋಧಿ ಹಿಟ್ಟು ಹಾಕ್ಸೋದನ್ನ ಇವತ್ತು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಎಲ್ಲರೂ ಗೋಧಿ ಹಿಟ್ಟನ್ನು ಪ್ಯಾಕೆಟ್ ರೆಡಿಮೇಡ್ ತಂದಿರ್ತೀರ, ಅದು ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಬೇಸಿಗೆಯಲ್ಲಿ ಚಪಾತಿ ತಿನ್ನೋದ್ರಿಂದ ಬಾಡಿ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚಪಾತಿ ತಿನ್ನೋಕ್ಕೆ ಎದುರ್ತಾರೆ ಎಲ್ಲರೂ. ಅದಕ್ಕೆ ಒಂದು ಇಲ್ಲಿ ಟಿಪ್ಸ್ ಇದೆ. ಇದು 1.5 ಟೇಬಲ್ ಸ್ಪೂನಷ್ಟು ಮೆಂತ್ಯ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಗೋಧಿ ಹಿಟ್ಟು ಜೊತೆ ಹಾಕ್ಸ್ಬೇಕು. ಮೆಂತ್ಯ ಮತ್ತು ಅದ್ರ ಜೊತೆ ಜೀರಿಗೆನೂ ಹಾಕ್ತೀನಿ ನಾನು. ಸ್ವಲ್ಪ ಲೈಟಾಗಿ ಬಿಸಿ ಮಾಡಬೇಕು ಮೆಂತ್ಯನ. ತುಂಬ ಜಾಸ್ತಿ ಹಾಕಿದ್ರೂ ಕಹಿ ಆಗಿಬಿಡುತ್ತೆ ಚಪಾತಿ. ಒಂದು 5 kg ಗೋಧಿಗೆ 1.5 ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯ ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ಬಿಸಿ ಆದ ತಕ್ಷಣ ಜೀರಿಗೆ ಕೂಡ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ? ಇವಾಗ 1.5 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಹೊತ್ತು ಬಿಸಿ ಮಾಡೋದು ಬೇಡ, ಕಪ್ಪಾಗೋವರೆಗೆ ಸ್ವಲ್ಪ ಬೆಚ್ಚಗಾದರೆ ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ಈಗ ಮಿಕ್ಸ್ ಮಾಡ್ತಾ ಇರ್ತೀನಿ. ಇದು ತಣ್ಣಗಾದ್ಮೇಲೆ ಗೋಧಿ ಜೊತೆ ಮಿಕ್ಸ್ ಮಾಡ್ತೀನಿ. 5 kg ಗೋಧಿ ಇದೆ. ಇದಕ್ಕೆ ನೋಡಿ ಈ ಥರ ಕೈಯಲ್ಲಿ 2 ಮುಷ್ಟಿಯಷ್ಟು ಹುರ್ಕಡ್ಲೆನೂ ಹಾಕ್ತೀನಿ. ನೋಡಿ, ಹುರ್ಕಡ್ಲೆ ಪುಟಾಣಿ ಅಂತೀವಲ್ವ ಅದು. ಈ ಹುರ್ಕಡ್ಲೆ ಮಿಕ್ಸ್ ಮಾಡೋದ್ರಿಂದ ಗೋಧಿ ಹಿಟ್ಟು ಏನಿದೆ ಅಲ್ವಾ, ಚಪಾತಿ ಸ್ಮೂತಾಗಿ ಬರುತ್ತೆ. ರೆಡಿಮೇಡ್ ಹಿಟ್ಟಲ್ಲಿ ಚಪಾತಿ ಮಾಡಿ ತಿನ್ನೋದ್ರಿಂದ ಆ ಹಿಟ್ಟಲ್ಲಿ ಏನು ಮಿಕ್ಸ್ ಮಾಡಿರ್ತಾರೋ ಏನೋ ಎಲ್ಲಿ ಹೆಂಗೆ ಅಂತೇಳಿ ಭಯ ಇರುತ್ತೆ. ಈ ಥರ ಅದೇ ಶಾಪಲ್ಲೇ ಗೋಧಿ ಸಿಗುತ್ತೆ. ಇದನ್ನೇ ತಂದು ನಾವು ಮಿಲ್ ಮಾಡಿಸಿ ಹಿಟ್ಟು ಮಾಡಿ ಚಪಾತಿ ಮಾಡಿದ್ರೆ ನಮ್ಮ ಭಯ ಇರಲ್ಲ ಈ ಹೆಲ್ತ್ ಬಗ್ಗೆ. ಅದಕ್ಕೋಸ್ಕರ ನೋಡಿ, ಈ ಹುರ್ಕಡ್ಲೆ ಇದ್ರ ಜೊತೆ ನಾನು ಸೋಯಾಬೀನ್ ಕೂಡ ಮಿಕ್ಸ್ ಮಾಡ್ತೀನಿ. ಈ ಸದ್ಯಕ್ಕೆ ಅದಿಲ್ಲ, ಅದಕ್ಕೋಸ್ಕರ ಇಷ್ಟು ಮಾತ್ರ ಮಿಕ್ಸ್ ಮಾಡಿ ಮಿಲ್ ಮಾಡಿಸ್ತಾ ಇದ್ದೀನಿ. ನೋಡಿ, ಈ ಸ್ವಲ್ಪ ಬೆಚ್ಚಗೆ ಮಾಡಿದ್ನಿ ಅಲ್ವಾ ಮೆಂತ್ಯ ಜೀರಿಗೆ, ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಿಲ್ ಮಾಡಿಸ್ತೀನಿ. ಇದು ಚಪಾತಿ ಮಾಡಬೇಕಾದ್ರೆ ಬೇಯಿಸ್ಬೇಕಾದ್ರೆ ತುಂಬ ಘಮ ಅಂತ ಇರುತ್ತೆ. ತಿನ್ನೋಕ್ಕೂ ಬಾಡಿಗೂ ಹೀಟ್ ಆಗಲ್ಲ. ಬೇಸಿಗೆಯಲ್ಲಿ ಬಾಡಿ ಹೀಟ್ ಆಗುತ್ತೆ ಚಪಾತಿ ತಿಂದ್ರೆ ಅನ್ನೋ ಭಯ ಇರಲ್ಲ. ಇದನ್ನು ಮಿಲ್ ಮಾಡಿಸ್ಬೇಕೀಗ. ಮೇಲೆ ಕಡಲೆಬೇಳೆ ಕೂಡ ಕಡಲೆಬೇಳೆ ತಂದು ಒಂದಿನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು, ಇದನ್ನು ರೆಡಿಮೇಡ್ ತರಲ್ಲ ನಾನು ಕಡಲೆಬೇಳೆ ಇಟ್ಟು ಕೂಡ ಇದನ್ನು ಮಿಲ್ ಮಾಡಿಸ್ತೀನಿ. ಅದೇ ಥರ ಜೋಳನೂ ತೊಳೆದ್ಬಿಟ್ಟು 2 ದಿನ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಇದು ಕೂಡ ರೆಡಿ ತರಲ್ಲ, ನಾನು ಮಿಲ್ ಮಾಡಿಸ್ಬಿಟ್ಟೆ ರೊಟ್ಟಿ ಮಾಡೋದು. ಫ್ರೆಂಡ್ಸ್ ನೋಡಿ, ಈ ಥರ ಆಗಿದೆ ಇದು ಗೋಧಿ ಹಿಟ್ಟು. ಇದನ್ನು ಮಿಲ್ ಮಾಡ್ಸ್ಕೊಂಡು ಬಂದ ತಕ್ಷಣ ಇದನ್ನು ಕ್ಯಾಪ್ ಹಾಕಿ ಮುಚ್ಚಿಡಬಾರ್ದು. ಸ್ವಲ್ಪ ಈ ಥರ ಮಾಡಿ ಇಡಬೇಕು. ಇದು ತಣ್ಣಗಾದ ನಂತರನೇ ಕ್ಯಾಪ್ ಹಾಕಿ ಇವ್ರ ಪ್ಲೇಸಲ್ಲಿ ಸೇರಿಸ್ಬೇಕು. ಇದನ್ನು ತುಂಬ ದಿನದವರೆಗೂ ಕೆಡಲ್ಲ ಹಿಟ್ಟು. 2 ತಿಂಗಳವರೆಗೂ ಆರಾಮಾಗೆ ಚಪಾತಿ ಮಾಡ್ಕೋಬೋದು. ಅದೇ ಥರನೇ ಇದು ಕಡಲೆಬೇಳೆ ಹಿಟ್ಟು. ಇದರಲ್ಲಿ ಸ್ವಲ್ಪ ರಾಗಿ ಮಿಕ್ಸ್ ಆಗಿದೆ. ರಾಗಿ ಹಿಟ್ಟು ಪರವಾಗಿಲ್ಲ, ಏನೂ ಆಗಲ್ಲ. ನಾವು ವಡೆ ಬಜ್ಜಿ ಏನು ಮಾಡಿದ್ರೂ ಕೆಡಲ್ಲ. ಜೋಳದ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಆದರೆ ಕೆಡುತ್ತೆ. ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಆದರೆ ಏನೂ ಆಗಲ್ಲ, ಚೆನ್ನಾಗೇ ಬರುತ್ತೆ ವಡೆ ಏನಾದರೂ ಮಾಡಿದಾಗ. ಅದೇ ಥರನೇ ಜೋಳದ ಹಿಟ್ಟು ನೋಡಿ, ಈ ಥರ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ಇದು ಕ್ಯಾಪ್ ಹಾಕಿ ಔಟ್ರ್ ಪ್ಲೇಸಲ್ಲಿ ಸೇರಿಸ್ಬೇಕು. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.